ನಿಷ್ಠರಾಗಿದ್ದಾರೆ, ಯಾರೂ ಕೂಡ ಮಾತಾಡ್ತಿಲ್ಲ. ಮತ್ತೊಂದು ಕಡೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರೋದು ಸಿದ್ದರಾಮಯ್ಯನವರ ಮೌನ. ಹಲವು ಶಾಸಕರು ಸಿದ್ದು ಹೆಸರು ಹೇಳಿ ಕಿಡಿಕಾರ್ತಿದ್ದಾರೆ. ಹಿಂದೆ ಮಂತ್ರಿ ಆಗಿದ್ದವರು ಕೂಡ ರೊಚ್ಚಿಗೇಳ್ತಾರೆ. 3 ವರ್ಷ ಅಧಿಕಾರ ಅನುಭವಿಸಿ ಮತ್ತೆ ಕೇಳ್ತಿದ್ದಾರೆ. ಪಕ್ಷದ ಮಾನವನ್ನ ಬೀದಿಯಲ್ಲಿ ಹರಾಜು ಹಾಕ್ತಾ ಇದ್ದಾರೆ. ಪಕ್ಷ ನಿಷ್ಠರೇ ಈಗ ವ್ಯಕ್ತಿ ನಿಷ್ಠರಾಗಿ ಬದಲಾಗ್ತಿದ್ದಾರೆ. ಕಾರ್ಯಕರ್ತರಿಂದ ರಾಜೀನಾಮೆಯನ್ನ ಕೊಡಿಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕೋಲಾಹಲ ಏಳ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಿಎಂ ಡಿಕೆ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನದ ಲಕ್ಷಣವಾಯಿತು ಸಿದ್ದರಾಮಯ್ಯನವರ ಮೌನ. ಮಾಜಿ ಸಿಎಂ ಸಿದ್ದು ಮೌನ 108 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಕೈಪಾಳ್ಯದಲ್ಲಿ ಬಂಡಾಯದ ಬೇಗುದೆ ಹೆಚ್ಚಾಗ್ತಾ ಇದೆ. ಹಿಂದೆ ಮಂತ್ರಿಯಾಗಿದ್ದವರು ಕೂಡ ರೊಚ್ಚಿಗೇಳ್ತಿದ್ದಾರೆ. 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ. ಈಗ ಮತ್ತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಕ್ಷದ ಮಾನವನ್ನ ಬೀದಿಯಲ್ಲ ಹರಾಜು ಹಾಕ್ತಾ ಇದ್ದಾರೆ. ಪಕ್ಷ ನಿಷ್ಠರೇ ಈಗ ವ್ಯಕ್ತಿನಿಷ್ಠರಾಗಿ ಬದಲಾಗ್ತಾ ಇದ್ದಾರ. ಕಾರ್ಯಕರ್ತರಿಂದ ರಾಜೀನಾಮೆಯನ್ನ ಕೊಡಿಸ್ತಾ ಇದ್ದಾರೆ. ಹಲವು ಕಾರ್ಯಕರ್ತರು ರಾಜೀನಾಮೆ ಕೊಡ್ತಿದ್ದಾರೆ ತಮ್ಮ ಸ್ಥಾನಗಳಿಗೆ. ಇಡೀ ರಾಜ್ಯದಲ್ಲಿ ಕೋಲಾಹಲ ಹೇಳ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಸಿಎಂ ಡಿಕೆ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಲಕ್ಷಣವಾಯಿತು ಸಿದ್ದರಾಮಯ್ಯನವರ ಮೌನ. 108 ಅನುಮಾನಗಳು. ಮಾಜಿ ಸಿಎಂ ಸಿದ್ದು ಮೌನದ ಹಿಂದಿನ ಕಾರಣ ಏನು? 108 ಅನುಮಾನಗಳಿದೆ. ಹಲವು ಶಾಸಕರು ಸಿದ್ದು ಹೆಸರು ಹೇಳಿದ್ದಾರೆ. ಅಂದರೆ ಹೆಸರು ಹೇಳಿ ತಮ್ಮ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. 3 ವರ್ಷ ಅಧಿಕಾರ ಅನುಭವಿಸಿ ಈಗ ಮತ್ತೆ ಕೇಳ್ತಾ ಇದ್ದಾರಲ್ಲ ಕೆಲವರು. ಇದು ಒಂದು ರೀತಿಯಲ್ಲಿ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು.